ಸುಲಭ ಅಲ್ಲ. ಟು ದ ಪಾಯಿಂಟ್. ಎರಡನೇ ಚರ್ಚೆಯ ವಿಷಯ ಬಣ್ಣ ಬಡದಾಟ. ಈ ಬಡದಾಟಕ್ಕೆ ಎಂಟ್ರಿ ಕೊಟ್ಟಿರೋದು ಇವತ್ತು ಬಾಲಿವುಡ್ಡಿನ ಬಿಗ್ ಬಿ ಅಮಿತಾಬ್ ಬಚ್ಚನ್. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಪ್ಪ ಹೋಯ್ತು ಈ ದೇಶದಲ್ಲಿ ಅಂತಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಭಾಳ ದೂರದ ಮಾತಾಯಿತು. ನಾನು ಕೇಳೋದು ಕಲಾತ್ಮಕ ಸ್ವಾತಂತ್ರ್ಯ ಎಲ್ಲಿದೆ? ಕಲಾವಿದ ಇವತ್ತು ಒಬ್ಬ ನಾಗರಿಕನಾಗಿ ಯೋಚನೆ ಮಾಡಬೇಕಾ, ಬರೀ ಕಲಾವಿದನಾಗಿ ಯೋಚನೆ ಮಾಡಬೇಕಾ, ಅಥವಾ ಸಮಾಜದಲ್ಲಿ ಬೆಳವಣಿಗೆಗಳಿದೆಯಲ್ಲ ಈ ಒಂದು ಕನ್ನಡಿಯ ಮೂಲಕ ಯೋಚನೆ ಮಾಡಬೇಕಾ? ಹಾಕಿರೋ ಬಟ್ಟೆ 10 ಬಣ್ಣದ್ದು, ಅದರಲ್ಲಿ ಒಂದು ಬಣ್ಣನ ಮಾತ್ರ ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆನೇ ಪ್ರಶ್ನೆಗಳು ಮಾಡಿ ಭಾವನೆಯ ಒಂದು ಆಯಾಮವನ್ನು ಇದರಲ್ಲಿ ಬೆಳೆಸ್ಬಿಟ್ಟು ಜೋಡಿಸ್ಬಿಡೋದು ಒಪ್ಪೋ ಅಂತದ್ದ? ಅಮಿತಾಬ್ ಬಚ್ಚನ್ ಮಾತು ಏನು ಹೇಳಿದ್ರು? एक कदम in 1947 went to the extent of showing Netaji Subhash Bose in one of its posters. ಮೋಹನ್ ಅವರೇ ನನ್ನ ಸಮಯ ಆಯ್ತಿದ್ದು ಅಷ್ಟೇ, ಕ್ಷಮಿಸ್ಬಿಡಿ. ಮತ್ತೊಮ್ಮೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ, ಅವಕಾಶಕ್ಕೆ ಅಂತ ಸಿಗ್ತಾವಿಂತಾವು. ಪ್ರಶ್ನೆ ಇರೋದು ಸಮಾಜದಲ್ಲಿ ಸಂವೇದನೆಯ ಅವಶ್ಯಕತೆ ಏನೋ ಇದೆ, ಆದರೆ ಇದು ಅತಿರೇಕಕ್ಕೆ ಹೋಗ್ಬಿಟ್ರೆ ಸಮಾಜದ ಮೇಲೆ ಅದರ ಪರಿಣಾಮ ಇರುತ್ತಾ ಅಥವಾ ದುಷ್ಪರಿಣಾಮ ಇರುತ್ತಾ ಅನ್ನೋ ಪ್ರಶ್ನೆ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಮಹೇಶ್ ಅವರೇ, ಮೋಹನ್ ಅವರೇ ಧನ್ಯವಾದ. ರಮೇಶ್ ಬಾಬು ಅವರೇ, ವೀರಣ್ಣ ಅವರೇ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇದಾಗಿತ್ತು ಇವತ್ತಿನ ಟು ದ ಪಾಯಿಂಟ್. ಈಗ ಪ್ರಸಾರ ಆಗುತ್ತೆ 30 ನಿಮಿಷ 30 ಸುದ್ದಿ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.